ಇಲ್ಲಿ ವೆದರಿಗೆ ನಮ್ಗೆ ಸೆಟ್ ಆಗಿ ನಾವು ಆ ಕಡೆಯಿಂದಲ್ಲ ಈ ಕಡೆ ಬಂದ್ಮೇಲೆ ನಮ್ಗೆ ವೆದರ್ ಸೆಟ್ ಆಗಲ್ಲ ಸರ್. ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಿದೆ. ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ. ಏನಿಲ್ಲ ಸರ್, ನಮಗೆ ಏನು ಹೇಳೋದಿಲ್ಲ ಕೇಳಿ ಸರ್. ಫಕ್ತ ನಮ್ಗೆ ರಿಲೀವ್ ಮಾಡಿದ್ರೆ ಸಾಕು ಸರ್. ನಮಗೆ ನಮ್ಮ ಊರಿಗೆ ಅಂತ ಬೇಡ ಸರ್. ನಮ್ಮ ಡಿಸ್ಟಿಕಲ್ಲಿ ಕೊಟ್ಟರೆ ಸಾಕು ಸರ್. ಎಲ್ಲಾದರೂ ಕೊಡಲಿ ನಮ್ಮ ಡಿಸ್ಟಿಕ್ ಅಂದ್ರೆ ಹತ್ರ ಆಗುತ್ತಲ್ಲ ಸರ್, ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತಲ್ಲ ವಯಸ್ಸಾದವರಿಗೆ ಅಂತ. ಇಲ್ಲ ಸರ್, ನಮ್ಗೆ ಟ್ರಾನ್ಸ್ಫರ್ ಆಗಿದೆ. ನಮ್ಗೆ ಮಂಗಳೂರಿನ ತೊಂದರೆ ಇಲ್ಲ. ಬಟ್ ಆದರೆ ಇಲ್ಲಿ ವೆದರಿಗೆ ನಮ್ಗೆ ಸೆಟ್ ಆಗಿ ನಾವು ಆ ಕಡೆಯಿಂದಲ್ಲ ಈ ಕಡೆ ಬಂದ್ಮೇಲೆ ನಮ್ಗೆ ವೆದರ್ ಸೆಟ್ ಆಗಲ್ಲ ಸರ್. ಅಂದರೆ ನಮ್ಗೆ ಆ ಕಡೆ ಆಹಾರನೇ ಬೇರೆ, ಇಲ್ಲಿ ಆಹಾರನೇ ಬೇರೆ. ನಮ್ಗೆ ಇಲ್ಲಿ ಆಹಾರ ಒಟ್ಟು ಸೆಟ್ಟೇ ಆಗ್ತಿಲ್ಲ ಸರ್. ಅದರಿಂದ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಿದೆ. ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಸರ್. ಅವ್ರಿಗೆ ಊಟಕ್ಕೆ ಮಾಡೋರು ಯಾರಿಲ್ಲ ಸರ್. ಇರೋದು ಒಬ್ಬ ಮಗ, ಒಬ್ಬ ಸೊಸೆ. ಇಲ್ಲಿ ಬಂದು ಕೂತ್ರೆ ಅವ್ರಿಗೆ ಹೊಟ್ಟೆಗೆ ಯಾರು ಮಾಡಿ ಹಾಕ್ತಾರೆ ಸರ್. ಅದು ಮೇನ್ ತೊಂದರೆ ಆಗ್ತಿರೋದು ಅಲ್ಲಿ ಸರ್. ಅವ್ರ ಹತ್ರ ನೀವು ಯಾವಾಗ ಬರ್ತೀರಮ್ಮ, ಯಾವಾಗ ಬರ್ತೀರಿ, ಅವ್ರು ಹಾಗೆ ಹಾಸಿಗೆ ಅವರಿಗೆ ತುಂಬ ಆಪ್ರೇಷನ್ಸು, ಅದು ವಯಸ್ಸಾದ ಮೇಲೆ ಕಾಮನ್ ಸರ್. ಅದು ಆಪ್ರೇಷನ್ನು ಅದು ಇದೆಲ್ಲ ಅವ್ರಿಗೆ ಹೊಟ್ಟೆಗಾದ್ರೂ ಅವ್ರಿಗೆ ಇಲ್ಲಿಗೆ ಬರಬೇಕಾದ್ರೆ ಜರ್ನಿ ಆಗಲ್ಲ ಸರ್. ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಾಂದ್ರೆ ಒಂದು 800 ಕಿಲೋಮೀಟರ್ ಆದರೂ ಇದೆ ಸರ್. ಅಲ್ಲಿಂದ ಜರ್ನಿ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ ಸರ್. ಹೋಗಬೇಕು ಬರಬೇಕಾದ್ರೆ ತುಂಬ ಹೆವಿ ಅಂದರೆ ಹೆವಿ ಕಷ್ಟ ಆಗುತ್ತೆ ಸರ್. ನಮಗೆ ಏನಿಲ್ಲ ಸರ್, ನಮಗೆ ಏನು ಹೇಳೋದಿಲ್ಲ ಕೇಳಿ ಸರ್. ಫಕ್ತ ನಮ್ಗೆ ರಿಲೀವ್ ಮಾಡಿದ್ರೆ ಸಾಕು ಸರ್. ನಮಗೆ ನಮ್ಮ ಊರಿಗೆ ಅಂತ ಬೇಡ ಸರ್. ನಮ್ಮ ಡಿಸ್ಟಿಕಲ್ಲಿ ಕೊಟ್ಟರೆ ಸಾಕು ಸರ್. ಎಲ್ಲಾದರೂ ಕೊಡಲಿ ನಮ್ಮ ಡಿಸ್ಟಿಕ್ ಅಂದ್ರೆ ಹತ್ರ ಆಗುತ್ತಲ್ಲ ಸರ್, ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತಲ್ಲ ವಯಸ್ಸಾದವರಿಗೆ ಅಂತ. ಅವ್ರ ಡಿಸ್ಟಿಕಲ್ಲಿ ಆದರೆ ಅವ್ರಿಗೆ ವೆದರ್ ಸೆಟ್ ಆಗ್ಬೋದು ಸರ್. ಇಲ್ಲಾದರೆ ವೆದರ್ ಸೆಟ್ ಆಗಲ್ಲ ಸರ್. ಅವ್ರಿಗೆ ನಾವಾದರೂ ಸೆಟ್ ಮಾಡ್ಕೋತೀವಿ. ಬಟ್ ಆ ವಯಸ್ಸಾದ್ರು ಏನು ಮಾಡಬೇಕು ಸರ್? ಅಷ್ಟೇ ಸರ್. ನಮಗೂ ತುಂಬ ಹೆಲ್ತ್ ಇಶ್ಯೂ ಇದೆ ಸರ್. ಇಲ್ಲಿ ನಾವು ಹಾಸ್ಪಿಟಲ್ ತೋರಿಸಿದ್ರೆ ಇಲ್ಲಿ ಒಂದು 3 ತಿಂಗಳು ಇರ್ತೀವಿ. ಆಮೇಲೆ ಊರ ಕಡೆ ಹೋಗಲೇಬೇಕಲ್ಲ ಸರ್. ಹಬ್ಬ ಹುಣ್ಣು ಏನಾದರೂ ಬಂದರೆ ಊರ ಕಡೆ ಹೋಗ್ತೀವಿ ಸರ್. ಅಲ್ಲಿ ಹೋದರೆ ಅಲ್ಲಿ ಹೆವಿ ಆಗುತ್ತೆ ಸರ್. ಇಲ್ಲಿ ಕಮ್ಮಿ ಆಗಿದೆ, ಮತ್ತೆ ಅಲ್ಲಿ ಹೋಗಿ ಜಾಸ್ತಿ ಆಗುತ್ತೆ. ಅಲ್ಲಿ ಜಾಸ್ತಿ ಮತ್ತೆ ಇಲ್ಲಿ ಬಂದರೆ ಇಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಸರ್. ಹೀಗಾಗಿ ಹೆಲ್ತ್ ಇಶ್ಯೂಗೆಲ್ಲ ತುಂಬಾ ಕೆಲವೊಬ್ರಿಗೆ ಎಷ್ಟೋ ಜನ ಮಕ್ಕಳೇ ಆಗಿಲ್ಲ ಸರ್. ಮೇನ್ ರೀಸನ್ ಅದೇ ಸರ್. ಯಾಕಂದರೆ ಈಗ ಹೆಣ್ಮಕ್ಳಿಗೆ ಕಾಮನ್ ಅಂದರೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ಹೇಳೋಕ್ಕಾಗ್ತಿಲ್ಲ ಸರ್. ಯಾರ ಹತ್ರ ಹೇಳ್ಕೊಳ್ಕೊಂಡು ನಮಗೇನಿಲ್ಲ, ನಿಮ್ಮ ಸಹಕರಣೆಯಿಂದ ನಮ್ಗೆ ಇಲ್ಲಿಂದ ರಿಲೀವ್ ಮಾಡಿಕೊಟ್ರೆ ಸಾಕು ಸರ್. ಅವ್ರು 10 ವರ್ಷ ಕಳೀತು ಸರ್. ಅವರು ಡ್ಯೂಟಿ ಮಾಡ್ತಾ ಇರೋದು ಕಾಯ್ತಾ 10 ವರ್ಷ ಕಳೀತು ಸರ್. ಈಗ ಮೊನ್ನೆ ಆರ್ಡ್ರ್ ಆಗಿ 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ಹಂತವಾಗಿ ಕೊಡ್ತೀವಿ ಅಂತಾರೆ ಸರ್. ಇನ್ನೂ ಕೊಡ್ತಾನೆ ಇಲ್ಲ ಸರ್. ನಮಗೆ ಮಾತಾಡಿದ್ವಿ ಸರ್, ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅವ್ರು ಏನು ಹೇಳಲ್ಲ, ಕೊಡ್ತೀವಿ ಹಂತವಾಗಿ ಕೊಡ್ತೀವಿ ಅಷ್ಟೇ ಹೇಳ್ತಾರೆ ಸರ್. ಅದು ಮುಂದೆ ನಾವು ಪ್ರತಿಭಟನೆ ಏನಾದರೂ ನೋಡಬೇಕಂತ ಪ್ಲ್ಯಾನ್ ಇದೆ ಸರ್. ಯಾಕಂದರೆ ಈಗ ಅವ್ರು ಏನು ಅಂದ್ರೆ ಅವ್ರು ಇನ್ನೂ ಏನು ಹೇಳೋರು ನಾವು ಏನು ಮಾಡೋಕ್ಕಾಗಲ್ಲ ಸರ್. ಮತ್ತೆ ಅವ್ರು ಭೇಟಿಯಾಗಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರ್ತೀವಿ ಸರ್. ಇಲ್ಲಾಂದರೆ ಮುಂದೆ ಏನಾದರೂ ಆಗುತ್ತೆ, ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ ಸರ್ ಅಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.